ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ಒಂದು ವಿಡಿಯೋದಲ್ಲಿ ಗರಿಗರಿಯಾಗಿರುವಂಥ ಕಜ್ಜಾಯನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಈ ಕಜ್ಜಾಯನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಈ ರೀತಿ ಕಜ್ಜಾಯನ ನೀವು ಕೂಡ ಮಾಡ್ಬೋದು. ನಾನಿಲ್ಲಿ ಒಂದು ದೊಡ್ಡ ಲೋಟದಲ್ಲಿ 2 ಲೋಟದಷ್ಟು ನಾನು ಅಕ್ಕಿನ ಹಾಕೋತಾ ಇದ್ದೀನಿ. ಇದು ಸ್ಟೋರಲ್ಲಿ ಕೊಡ್ತಾರಲ್ಲ ಆ ಅಕ್ಕಿನ ಹಾಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ 2 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು 3-4 ಸತಿ ಇದನ್ನು ತೊಳ್ಕೊಬೇಕಾಗುತ್ತೆ. ತುಂಬಾ ಡಸ್ಟ್ ಇರುತ್ತೆ. ಹಾಗಾಗಿ ನಾವು ಇದನ್ನ ನೀಟಾಗಿ ತೊಳ್ಕೊಂಡು ಒಂದು 3-4 ಸತಿನಾದರೂ ನಾವು ಇದನ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನಾನಿವಾಗ ಒಂದು 3-4 ಸತಿ ನಾನು ನೀಟಾಗಿ ಅಕ್ಕಿನ ವಾಶ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಒಂದು 3 ಅವರು ನಾವು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ನಾನು 3 ಅವರು ನೆನೆಸ್ಕೊಂಡಿದ್ದೆ. ಈಗ 3 ಅವರ್ ಆಗಿದೆ. ನಾನು ಇವಾಗ ಬಸಿಯ ಪಾತ್ರೆಯಲ್ಲಿ ಇದನ್ನು ನೀಟಾಗಿ ಬಸ್ಕೊಬಿಡ್ತಾಯಿದ್ದೀನಿ. ನೀರೆಲ್ಲ ನೀಟಾಗಿ ಸೋರಾದಮೇಲೆ ಒಂದು 15 ನಿಮಿಷ ನಾವು ಸೋರಲಿಕ್ಕೆ ಬಿಡಬೇಕಾಗುತ್ತೆ. ಇದೆಲ್ಲ ನೀಟಾಗಿ ನೀರೆಲ್ಲ ಕಮ್ಮಿ ಎಲ್ಲ ಸೋರಾದಮೇಲೆ ನಾವು ಒಂದು ಕಾಟನ್ ಬಟ್ಟೆನ ಹಾಸ್ಕೊಂಡು ಅದ್ರ ಮೇಲ್ಗಡೆ ಒಂದು 15 ನಿಮಿಷ ಅದ್ರ ಮೇಲ್ಗಡೆ ನಾವು ಒಣಗಿ ಹಾಕಬೇಕಾಗುತ್ತೆ. ಈ ರೀತಿಯಾಗಿ ನೀಟಾಗಿ ಇದನ್ನು ಸೋರಾಕೊಬಿಡಬೇಕು. ನೆಕ್ಸ್ಟ್ ಒಂದು ಕಾಟನ್ ಪಂಚೆ ಇರುತ್ತೆ ಅಲ್ವಾ, ಅದ್ರ ಮೇಲ್ಗಡೆ ಇದನ್ನು ಒಂದು 15 ನಿಮಿಷ ಎಲ್ಲ ಸೋರಾದಮೇಲೆ ಇವಾಗ ಈ ಕಾಟನ್ ಬಟ್ಟೆ ಮೇಲೆ ಇದರಲ್ಲೂ ಅಷ್ಟೇ ಒಂದು 15 ನಿಮಿಷ ಇದನ್ನು ನೀಟಾಗಿ ಒಣಗಿಸ್ಕೋಬೇಕಾಗುತ್ತೆ. ಮನೆ ಒಳಗೇ ನಾವು ಫ್ಯಾನ್ ಗಾಳಿನಲ್ಲಿ ಒಣಗಿಸ್ಕೋಬಹುದು. ನೆಕ್ಸ್ಟ್ ನಾನಿಲ್ಲಿ ಕಜ್ಜಾಯಕ್ಕೆ 1 ಲೋಟ ಅಕ್ಕಿಗೆ 2 ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ. ಅಂದರೆ 2 ಲೋಟ ಅಕ್ಕಿಗೆ 4 ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ. ನೀವು ಅಷ್ಟೇ ಇದೇ ಮೆಜರ್ಮೆಂಟ್ಲಿ ನೀವು ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿ ಕರೆಕ್ಟಾಗಿ ಬರುತ್ತೆ. ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಶುಂಠಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ನೆಕ್ಸ್ಟ್ 5 ಏಲಕ್ಕಿ, ಕೊಬ್ಬರಿನ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಕೊಬ್ಬರಿ ಕೂಡ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಗಸಗಸೆನ 2 ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಇವಿಷ್ಟು ರೆಡಿ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ನಾವು. ನೆಕ್ಸ್ಟ್ ಇದು ಅಕ್ಕಿ ಒಣಗಿದೆಯಾ ಇಲ್ವಾ ನೋಡೋಣ. ನೋಡಿ, ಇಷ್ಟು ಒಣಗಿದ್ರೆ ಸಾಕಾಗುತ್ತೆ. ಸ್ವಲ್ಪ ಕೈಗೆ ಅಂಟ್ಕೋಬೇಕು ಈ ರೀತಿ. ತುಂಬಾ ಡ್ರೈ ಆಗಿರಬಾರ್ದು. ಸ್ವಲ್ಪ ತೇವಾಂಶ ಇರಬೇಕಾಗುತ್ತೆ ಅಕ್ಕಿನಲ್ಲಿ. ಹಾಗಂತ ನೀರು ಜಾಸ್ತಿ ಇರಬಾರ್ದು. ನೀರೆಲ್ಲ ಡ್ರೈ ಆಗಿರಬೇಕು. ಸ್ವಲ್ಪ ಅಕ್ಕಿಲಿ ತೇವಾಂಶ ಇರಬೇಕು ಅಷ್ಟೇ. ನೆಕ್ಸ್ಟ್ ಇದನ್ನು ನಾವು ನೀಟಾಗಿ ರುಬ್ಕೊಬಿಡ್ಬೇಕಾಗತ್ತೆ. ನೋಡಿ, ಇಷ್ಟು ತೇವಾಂಶ ಇದ್ದರೆ ಸಾಕಾಗುತ್ತೆ. ತುಂಬಾ ನೀರಿರಬಾರ್ದು. ನೋಡಿ, ಈ ರೀತಿ ಮಾಡಿದಾಗ ಸ್ವಲ್ಪ ಪುಡಿ ಆಗಬೇಕು. ನೆಕ್ಸ್ಟ್ ಇದನ್ನು ನೀಟಾಗಿ ರುಬ್ಕೊಬಿಡ್ಬೇಕಾಗುತ್ತೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬಂತು ಅಲ್ವಾ. ಈ ರೀತಿ ಮನೆಯಲ್ಲೇ ನಾವು ಕಜ್ಜಾಯನ ಮಾಡಿ ಇಟ್ಟು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಒಂದು ದೊಡ್ಡ ತಟ್ಟೆನ ಇಟ್ಕೊಂಡು ಒಂದರಿನ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಇಲ್ಲಿ ನಾವು ಪುಡಿ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಹಾಕ್ಕೊಂಡು ಒಂದ್ರಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ನೋಡಿ, ಇಷ್ಟ ಆಗಿದರೆ ಸಾಕು. ಇದನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಇದನ್ನು ಒಂದ್ರಿ ಮಾಡ್ಕೊಡ್ಬೇಕಾಗುತ್ತೆ. ಕೆಲವರು ಅಕ್ಕಿನ 3 ದಿನ ನೆನೆಸಿ ನಂತರ ಕಜ್ಜಾಯನ ಮಾಡ್ತಾರೆ. ನಾನಿಲ್ಲಿ 3 ಅವರ್ ನೆನೆಸಿ ಕಜ್ಜಾಯನ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ಈ ರೀತಿ ತರಿಯಾಗಿ ಬಂದಿರೋದನ್ನ ಮತ್ತೆ ನಾವು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಅಕ್ಕಿನ ಸೇರಿಸಿ ಮತ್ತೆ ಅದಕ್ಕೇ ನಾವು ನೀಟಾಗಿ ನುಣ್ಣಗೆ ರುಬ್ಕೊಬಿಡ್ಬೇಕಾಗುತ್ತೆ. ಇವಾಗ ಎಲ್ಲ ಅಕ್ಕಿನೂ ಕೂಡ ನಾನು ಪೌಡ್ರನ್ನ ಮಾಡಿಕೊಂಡು ಈ ರೀತಿ ಒಂದಿನ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟು ಇದನ್ನು ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ ಬಿಡಬೇಕಾಗುತ್ತೆ. ಸ್ವಲ್ಪ ಕೂಡ ಗಾಳಿ ಒಳಗಡೆ ಹೋಗಬಾರ್ದು. ತೇವಾಂಶ ಹಾಗೇ ಇರಬೇಕು. ಹಾಗಾಗಿ ಈ ರೀತಿ ನಾವು ಮಾಡಿಕೊಂಡು ಒಂದು ಕ್ಯಾಪ್ನ ಈ ರೀತಿ ಮುಚ್ಕೊಬಿಡ್ಬೇಕಾಗತ್ತೆ. ಅಥವಾ ಒಂದು ಪಾತ್ರೆಗೆ ಹಾಕಿ ಒಂದು ತಟ್ಟೆನ ಮುಚ್ಚಿಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಎಳ್ಳನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಫ್ರೈ ಮಾಡಿಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಗಸಗಸೆನೂ ಕೂಡ ಇದೇ ರೀತಿ ಫ್ರೈ ಮಾಡಿಕೊಂಡು ನೀಟಾಗಿ ಇದನ್ನು ಕೂಡ ಎತ್ತಿಟ್ಕೊಬಿಡ್ತಿದ್ದೀನಿ. ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಈ ರೀತಿ ಮಾಡಿ ಎತ್ತಿಟ್ಕೊಬಿಟ್ರೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಇವೆರಡೂ ಆಗಿದೆ. ಹಾಗೆ ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿನೂ ಕೂಡ ಸ್ವಲ್ಪ ತರಿಯಾಗಿ ನಾನು ಇಲ್ಲಿ ರುಬ್ಕೊಬಿಡ್ತೀನಿ. ಹಾಗೆ ಏಲಕ್ಕಿನ ಸಿಪ್ಪೆ ತೆಗೆದು ಇದರೊಳಗಡೆ ಸೇರಿಸ್ಕೊಂಡು ಎರಡನ್ನೂ ಸ್ವಲ್ಪ ಇದರಲ್ಲೇ ರುಬ್ಕೊಬಿಡ್ತೀನಿ. ನೋಡಿ, ಇಷ್ಟ ಆಗಿದೆ. ಈಗ ಪ್ರತಿಯೊಂದನ್ನು ಇದರೊಳಗಡೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ನೆಕ್ಸ್ಟು ಶುಂಠಿ ಇರುತ್ತಲ್ವ, ಶುಂಠಿನ ಇದರೊಳಗಡೆ ಸೇರಿಸಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಕಜ್ಜಾಯ ಮಾಡಬೇಕಾದ್ರೆ ಸುಲಭ ಆಗುತ್ತೆ ಅಂತೇಳಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು. ನೆಕ್ಸ್ಟ್ ನಾನಿಲ್ಲಿ ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 2 ಲೋಟದ ಅಕ್ಕಿಗೆ ನಾನು 4 ಅಚ್ಚು ಬೆಲ್ಲನ ತೊಗೊಂಡಿದ್ದೀನಿ. ಆ ಮೆಜರ್ಮೆಂಟ್ಲಿ ತೊಗೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೋಬಾರ್ದು, ಅರ್ಧ ಲೋಟ ಸಾಕಾಗುತ್ತೆ.
ನೆಕ್ಸ್ಟ್ ಇದನ್ನು ನೀಟಾಗಿ ಕರಗಿಸ್ಕೊಂಡು ನಾನು ಒಂದು ಪಾತ್ರೆಗೆ ಇದನ್ನು ಸೇರಿಸಿ ಅದರಲ್ಲಿ ಪಾಕನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕಲ್ಲುಗಳಿರುತ್ತೆ ಅಲ್ವ, ಸಣ್ಣ ಸಣ್ಣ ಕಲ್ಲುಗಳು ಅದು ಸಿಗೋದಿಲ್ಲ. ಹಾಗಾಗಿ ನಾವು ಈ ರೀತಿ ಸೋಸಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಈ ರೀತಿ ಹಾಕೊಂಡಾದ್ಮೇಲೆ ನಾನು ಇದರಲ್ಲೇ ಪಾಕ ಮಾಡ್ಕೊತೀನಿ. ಪಾಕ ಮಾಡೋದಂತೂ ತುಂಬಾ ಕೇರ್ಫುಲ್ಲಾಗಿ ಪಾಕನ ಮಾಡ್ಕೋಬೇಕು. ಹಾಗಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಈ ಒಂದು ಸ್ಟೆಪ್ಸ್ನ ನಾವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಕಜ್ಜಾಯ ಮಾತ್ರ ತುಂಬಾ ರುಚಿಯಾಗಿ ಬರುತ್ತೆ. ಬರದೇ ಹೋದವರು ಕೂಡ ಈ ಕಜ್ಜಾಯನ ಮಾಡ್ಕೋಬೋದು. ನಾವು ಮಾಡಬೇಕಾದ್ರೆ ಪಾಕನ ಕರೆಕ್ಟಾಗಿ ಮಾಡ್ಕೊಬಿಟ್ರೆ ಕಜ್ಜಾಯ ಪರ್ಫೆಕ್ಟಾಗಿ ಬರುತ್ತೆ. ಹಬ್ಬ ಹರಿದಿನಗಳನ್ನೇ ನಾವು ಕಜ್ಜಾಯನ ಆರಾಮಾಗಿ ನಾವು ಮನೇಲೇ ಮಾಡ್ಕೊಬಿಡ್ಬೋದು. ಈ ಒಂದು ಮೆಜರ್ಮೆಂಟು ನಮಗೆ ಕರೆಕ್ಟಾಗಿ ನಾವು ತಿಳ್ಕೊಬಿಟ್ರೆ ನಾವು ಯಾವಾಗ ಬೇಕಾದರೂ ಕಜ್ಜಾಯನ ಮಾಡ್ಕೊಂಡು ತಿನ್ಬೋದು. ನೆಕ್ಸ್ಟ್ ನಾನಿಲ್ಲಿ ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ತಟ್ಟೆಗೆ ನೀರನ್ನ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಪಾಕನ ಹಾಕೋತಾ ಇದ್ದೀನಿ. ಈ ರೀತಿ ಉಂಡೆಯಾಗಿ ಬರಬೇಕು. ನೀಟಾಗಿ ಉಂಡೆಯಾಗಿ ಬಂದು ನಾವು ಯಾವ ರೀತಿ ತಟ್ಟುತ್ತೀವಿ ಆ ಶೇಪಲ್ಲಿ ಈ ಒಂದು ಪಾಕ ಬರಬೇಕಾಗುತ್ತೆ. ಈ ಥರ ಬಂದರೆ ಪರ್ಫೆಕ್ಟಾಗಿ ಪಾಕ ರೆಡಿಯಾಗಿದೆ ಅಂತಲೇ ಅರ್ಥ. ನೆಕ್ಸ್ಟು ಸ್ಟವ್ನ ಆಫ್ ಮಾಡ್ಕೊಬಿಡಿ. ಆಫ್ ಮಾಡ್ಕೊಂಡ ನಂತರ ಒಂದು ಈ ರೀತಿ ಹಿಟ್ಟು ತೊಳಸೋವಂಥ ದೊಣ್ಣೆ ಇರುತ್ತೆ ಅಲ್ವ, ಅದರ ಸಹಾಯದಿಂದ ನಾವಿಲ್ಲಿ ಕಜ್ಜಾಯನ ಮಾಡ್ಕೊಬಿಡ್ಬೋದು. ಹಾಗೆ ಇನ್ನೊಬ್ಬರು ಸಹಾಯ ಇದ್ದರೆ ಇನ್ನೂ ಒಳ್ಳೆಯದು. ಈ ರೀತಿ ಒಬ್ಬರು ಹಾಕಿದ್ರೆ ಇನ್ನೊಬ್ಬರು ಈ ರೀತಿ ತೊಳ್ಸೋದಕ್ಕೆ ಸ್ವಲ್ಪ ಸುಲಭವಾಗುತ್ತೆ ಅಂಥೇಳಿ. ನೆಕ್ಸ್ಟ್ ಈ ರೀತಿ ಎಲ್ಲ ಆದಮೇಲೆ ಇದನ್ನ ಮಾಡ್ತಾನೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇವಿಷ್ಟು ಪದಾರ್ಥನೂ ಇದಕ್ಕೆ ಸೇರಿಸಿ ನಾವು ಚೆನ್ನಾಗಿ ಮತ್ತೊಮ್ಮೆ ತೊಳಸ್ಕೋಬೇಕಾಗುತ್ತೆ. ಈ ರೀತಿ ಮುದ್ದೆ ಮಾಡ್ತೀವಲ್ಲ ಆ ರೀತಿ ನಾವು ಈ ರೀತಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಈ ಮೆಜರ್ಮೆಂಟ್ಲಿದ್ದರೆ ಸಾಕಾಗುತ್ತೆ. ಸ್ವಲ್ಪ ತೆಳನೇ ಇರಬೇಕು, ಅಷ್ಟು ಗಟ್ಟಿ ಕೂಡ ಇರಬಾರ್ದು. ನೋಡಿ ಇಷ್ಟು ಇದ್ದರೆ ಸಾಕಾಗುತ್ತೆ. ಕರೆಕ್ಟ್ ಮೆಜರ್ಮೆಂಟ್ಲಿ ಬಂದಿದೆ ಕಜ್ಜಾಯ ಅಂತಲೇ ಹೇಳ್ಬೋದು. ನೀಟಾಗಿ ಈ ರೀತಿ ಮಾಡ್ಕೊಂಡಾದಮೇಲೆ ಇದನ್ನು ನಾವು ಒಂದು ದಿನ ಬಿಟ್ಟು ಮಾರನೇ ದಿನಕ್ಕೆ ನಾವು ಮಾಡ್ಕೋಬೋದು. ಕಜ್ಜಾಯನ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ತೆಳ ಆದರೆ ಗಟ್ಟಿ ಆದರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಇದಕ್ಕೆ ಒಂದು ಟಿಪ್ಸ್ನ ಹೇಳ್ತೀನಿ. ಗಟ್ಟಿ ಆದರೆ ನಾವು ಪಚ್ಚಬಾಳೆನ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ತೆಳು ಆದರೆ ನಾವು ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸಿ ನಾವು ಗಟ್ಟಿಯಾಗಿ ನಾವು ಕಲಿಸ್ಕೊಂಡು ಮಾಡ್ಕೋಬೋದು. ಇದು ಸ್ವಲ್ಪ ಅಷ್ಟು ಗಟ್ಟಿನೂ ಇರಬಾರ್ದು, ಅಷ್ಟು ತೆಳನೂ ಇರಬಾರ್ದು. ಕರೆಕ್ಟಾಗಿ ಇಷ್ಟು ಮೀಡಿಯಮಾಗಿ ಇದ್ದರೆ ಖಂಡಿತವಾಗ್ಲೂ ಕಜ್ಜಾಯ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿಯ ಭಯ ಪಡದೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಇದೇ ರೀತಿ ಫಾಲೋ ಮಾಡಿ ಕರೆಕ್ಟಾಗಿ ಕಜ್ಜಾಯನ ನೀವು ಮಾಡ್ಕೊಂಡು ತಿನ್ಬೋದು. ಇದ್ರ ಮೇಲ್ಗಡೆ ನಾನು ಸ್ವಲ್ಪ ತುಪ್ಪನ ಸವರಿ ಬಿಡ್ತಾಯಿದ್ದೀನಿ. ಯಾಕೆ ಅಂದರೆ ಇದು ಮೇಲ್ಗಡೆ ಸ್ವಲ್ಪ ಡ್ರೈ ಆಗೋದಿಲ್ಲ. ಹಾಗಾಗಿ ಈ ರೀತಿ ತುಪ್ಪ ಸವರಿ ಇಟ್ಟರೆ ಸ್ವಲ್ಪ ನೀಟಾಗಿರುತ್ತೆ. ಕಜ್ಜಾಯದಿಟ್ಟು ಮೇಲ್ಗಡೆ ಒಣಗೋದಿಲ್ಲ ಅಂಥೇಳಿ ಈ ರೀತಿ ತುಪ್ಪನ ಸವರಿ ಇಟ್ಕೊಬಿಡ್ಬೇಕಾಗತ್ತೆ. ಇದನ್ನು ಒಂದು ದಿನ ಇಟ್ಟು ಮಾರನೇ ದಿನ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಜ್ಜಾಯ. ನೆಕ್ಸ್ಟು ನನಗೆ ಒಂದು ದಿನ ಆಗಿದೆ. ನನಗೆ ನೋಡಿ ಒಂದು ದಿನ ಆದಮೇಲೆ ನಾನು ಮಾಡ್ತಾಯಿದ್ದೀನಿ. ಇಷ್ಟು ಗಟ್ಟಿಯಾಗಿದೆ ಅಂತ ತುಂಬಾ ಕರೆಕ್ಟಾಗಿ ಬಂದಿದೆ. ಈ ಅಳತೆನಲ್ಲಿ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಕಜ್ಜಾಯ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಉಂಡೆ ಮಾಡಿ ಈ ರೀತಿ ಮಾಡಿದಾಗ ಕಜ್ಜಾಯದ ಹಿಟ್ಟು ಹರಡ್ಕೋಬಾರ್ದು. ಈ ಥರ ಬಂದರೆ ಪರ್ಫೆಕ್ಟಾಗಿ ಕಜ್ಜಾಯದ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ನೆಕ್ಸ್ಟು ಒಂದು ಮನೆಯಲ್ಲಿ ಒಂದು ಪ್ಲಾಸ್ಟಿಕ್ದು ಕವರು ಅಥವಾ ಈ ರೀತಿ ಸೀಟ್ ಏನಾದ್ರು ಇದ್ದರೆ ನಾವು ಇದರಲ್ಲಿ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆನ ಸವರಿ ಕಜ್ಜಾಯದ ಹಿಟ್ಟನ್ನ ಕಜ್ಜಾಯ ಶೇಪಲ್ಲಿ ನಾವು ಮಾಡ್ಕೊಬಿಡ್ಬೋದು. ಒಬ್ಬಿಟ್ಟು ತಟ್ಟ ಒಂದು ಕವರ್ಗಳಿರುತ್ತಲ್ವ ಅದರಲ್ಲೂ ಕೂಡ ನಾವು ಮಾಡ್ಕೋಬೋದು. ಅಥವಾ ಇಲ್ಲ ಅಂದರೆ ಎಣ್ಣೆ ಕವರ್ ಇರುತ್ತಲ್ವ ಅದರಲ್ಲೂ ನಾವು ಈ ರೀತಿ ತಟ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಎಳ್ಳನ್ನು ತಗೋತಾ ಇದ್ದೀನಿ. ಎಳ್ಳು ಸ್ವಲ್ಪ ಮೇಲ್ಗಡೆ ಹಾಕಿ ಮಾಡೋದ್ರಿಂದ ಕಜ್ಜಾಯ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ತಿನ್ನಬೇಕಾದ್ರೆ ತುಂಬ ರುಚಿಯಾಗಿರುತ್ತೆ ಅಂತ ಈ ರೀತಿ ನಾನು ಎಳ್ಳು ಸ್ವಲ್ಪ ಮೇಲ್ಗಡೆ ಎಳ್ಳನ್ನ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡು ಇದ್ರ ಮೇಲ್ಗಡೆನೇ ನಾನು ನೀಟಾಗಿ ತಟ್ಕೊಬಿಡ್ತೀನಿ. ಹಾಗೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಎಳ್ಳನ್ನ ಹಾಕೋತೀನಿ. ಈ ಥರ ಹಾಕಿದ್ರೆ ಸ್ವಲ್ಪ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಅಂತೇಳಿ ಈ ರೀತಿ ನಾನು ಮಾಡ್ಕೋತೀನಿ. ನೆಕ್ಸ್ಟ್ ಇದನ್ನೆಲ್ಲ ಆದಮೇಲೆ ಮಧ್ಯ ರೌಂಡ್ ಬೇಕಾದರೆ ರೌಂಡ್ ಮಾಡ್ಕೋಬೋದು, ಇಲ್ಲಾಂದರೆ ಹಂಗೇನೆ ಮಾಡ್ಕೋಬೋದು. ನೋಡಿ ಇಷ್ಟು ಮಂದ ಇರಬೇಕು. ಜಾಸ್ತಿ ತೆಳವಾಗಿ ನಾವು ಒತ್ಕೋಬಾರ್ದು, ಸ್ವಲ್ಪ ಮಂದವಾಗೇ ನಾವು ಹಾಕೋಬೇಕಾಗುತ್ತೆ. ರೌಂಡ್ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ರೌಂಡನ್ನ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಇಲ್ಲಾಂದರೆ ಅದೇ ಥರನೂ ಪ್ಲೇನಾಗಿಯೂ ಕೂಡ ಹಾಕೋಬೋದು. ನೋಡಿ ಈಗ ರೆಡಿಯಾಗಿದೆ. ನಾನು ಇವಾಗ ಎಣ್ಣೆನ ಕಾಯಿಸ್ಕೊಳ್ಳೋದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಮೀಡಿಯಮ್ಗೆ ಕಾಯ್ಕೋಬೇಕು, ಜಾಸ್ತಿ ಕಾಯಿಸಿ ಹಾಕಬಾರ್ದು. ಲೋ ಫ್ಲೇಮಲ್ಲೇ ನಾವು ನೀಟಾಗಿ ಈ ರೀತಿ ನೋಡಿ ಈ ರೀತಿ ನಿಧಾನವಾಗಿ ತೆಗೆದು ನಿಧಾನವಾಗಿ ನಾವು ಎಣ್ಣೆ ಒಳಗಡೆ ಬಿಡಬೇಕಾಗುತ್ತೆ. ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ ಎಣ್ಣೆಲಿ ಮಾಡಬೇಕಾದ್ರೆ. ನೆಕ್ಸ್ಟು ಅದೇ ಮೇಲ್ಗಡೆ ತೇಲ್ಕೊಂಡು ಬರುತ್ತೆ, ಆಗ ನಾವು ಕೈ ಆಡಿಸ್ಬೇಕಾಗುತ್ತೆ. ಮೊದಲೇ ಕೈ ಆಡಿಸ್ಬಾರ್ದು, ಕೈ ಆಡಿಸಿದ್ರೆ ಒಡೆದೋಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಕಜ್ಜಾಯ ಅದಾಗೆ ಮೇಲೆ ಬಂದಮೇಲೆ ನಾವು ಈ ರೀತಿ ತಿರುವು ಹಾಕ್ಕೊಂಡು ಮತ್ತೆ ಇನ್ನೊಂದು ಕಡೆ ಬೇಯಿಸ್ಕೊಬಿಡ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಕಜ್ಜಾಯ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ.
ನೋಡಿ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಅಥವಾ ಜಾಸ್ತಿ ರೋಸ್ಟ್ ಬೇಕು ಅಂದ್ರೂ ಮಾಡ್ಕೋಬೋದು, ಅಥವಾ ಸಿಂಪಲ್ಲಾಗಿ ಮೆತ್ತಗೇನು ಕೂಡ ಮಾಡ್ಕೋಬೋದು. ಇಷ್ಟಿದ್ರೆ ಕರೆಕ್ಟಾಗಿರುತ್ತೆ ಅಂಥೇಳಿ ನಾನು ಇಷ್ಟು ಬೇಯಿಸ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ತಟ್ಟೆಗೆ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇದೇ ಥರ ಪ್ರತಿಯೊಂದು ಕಜ್ಜಾಯನೂ ಮಾಡಿ ಈ ರೀತಿ ಸೋಸೋ ಒಂದು ಪಾತ್ರೆಯಲ್ಲಿ ನಾವು ಹಾಕೊಂಡು ಇಟ್ಕೊಳ್ಬೇಕಾಗುತ್ತೆ, ಯಾಕೆಂದರೆ ಎಣ್ಣೆ ಎಲ್ಲ ಸೋರೋಗುತ್ತೆ. ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಗರಿಗರಿಯಾಗಿರುವಂತಹ ಕಜ್ಜಾಯನ ಮಾಡ್ಕೋಬೋದು ಅಂತೇಳಿ. ಖಂಡಿತವಾಗ್ಲೂ ಈ ಒಂದು ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಇದೇ ರೀತಿ ಕಜ್ಜಾಯನ ನೀವು ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಬ್ಬ ಹರಿದಿನಗಳಿಗೆ ನಾವು ಮಾಡಿ ನಾವೇ ಪೂಜೆಗೆ ಇಡ್ಬೋದು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬಂತು ಅಲ್ವಾ, ಈ ರೀತಿ ಮಾಡಿಕೊಂಡು ನಾವು ಮನೆಯಲ್ಲೇ ಪೂಜೆಗೆ ಇಟ್ಟರೆ ತುಂಬಾ ಒಳ್ಳೆಯದು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಕಜ್ಜಾಯನೂ. ಈ ಒಂದು ಕಜ್ಜಾಯ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ಕೆಲವರು 3 ದಿನ ನೆನೆಸಿ ಕಜ್ಜಾಯನ ಮಾಡ್ತಾರೆ. ನಾವು ದಿಢೀರಂತ ನಾವು 2 ದಿನದಲ್ಲಿ ನಾವು ಕಜ್ಜಾಯನ ಒಂದು ದಿನ ನೆನೆಸಿ ಇನ್ನೊಂದು ಮಾರನೇ ದಿನಕ್ಕೆ ನಾವು ಕಜ್ಜಾಯನ ಮಾಡ್ಕೋಬೋದು. ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವು ನೋಡಿದ್ರಿ ಅಲ್ವಾ, ತುಂಬಾ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ, ಗರಿಗರಿಯಾಗಿರುತ್ತೆ. ಇದೇ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಾಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.